ಏನೇ ಬರಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಏನಂದ್ರೆ ಆಲ್ರೆಡಿ ಟೈಮು 4 ಗಂಟೆ ಆಗೈತಿ. ಇವಾಗ ಊಟ ಮಾಡಿದೆ. ಜಸ್ಟ್ ನಾನು ಊಟ ಮಾಡಿ ನನ್ನ ಮಕ್ಳಿಗೂ ಊಟ ಮಾಡಿಸಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ನನಗೆ ಒಂಥರ ಮಿಸ್ ಮಾಡ್ಕೊಳತ್ತೀನಿ ಅನ್ಸಾಕ್ಬಿಟ್ಟಿತ್ತು. ಎಷ್ಟು ದಿನ ಆಗೈತಿ ನಾನು ವ್ಲಾಗ್ ಎಲ್ಲ ಮಾಡೋದು ಬಿಟ್ಬಿಟ್ಟೀನಿ. ಇವಾಗ ಮಾಡಿದ್ದೆ ಲಾಸ್ಟ್ ಒಂದನೇ ದಿನ ನವರಾತ್ರಿ ಇತ್ತಲ್ಲ ಅವತ್ತು ಮಾಡಿದೆ. ಮತ್ತು ನೀವು ಅನ್ಕೊಂತಿರ್ಬೋದು ಒಂದೇ ದಿವಸ ಗುಡಿಗೆ ಹೋಗಿ ಬಿಟ್ಬಿಟ್ರೆ ರೇಖಾ ಅವರೇ ಅಂತಂದ. ಇಲ್ಲ ಫ್ರೆಂಡ್ಸ್, ಹೋಗತ್ತೀನಿ, ಡೈಲಿ ಹೋಗತ್ತೀನಿ ಗುಡಿಗೆ. ಬಟ್ ವ್ಲಾಗ್ ಮಾಡೋಕ್ಕಾಗತ್ತಿಲ್ಲ. ಯಾಕಂದ್ರೆ ಮಾರ್ನಿಂಗು ಸ್ವಲ್ಪ ಹರಿಬರಿ ಆಗಿಬಿಡ್ತೈತಿ. ಯಾಕಂದರೆ ಎದ್ದು ನನ್ನ ಮನೆ ಕೆಲಸ ಎಲ್ಲ ಮಾಡಿ, ಅಂದರೆ ಕಸ ಗುಡಿಸಿ ಪೂಜೆ ಮಾಡಿ, ಕಸ ಗುಡಿಸಿ ನೆಲ ಒರೆಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬರೋ ಅಷ್ಟಾಗ ಲೇಟ್ ಆಗಿಬಿಡ್ತೈತಿ. ಬಂದು ಸ್ವಲ್ಪ ಹೊತ್ತು ಏನಾದರೂ ಮನೇಲಿ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀನಿ. ಮತ್ತು ಟಿಫಿನ್ ಅದೆಲ್ಲ ಮಾಡಬೇಕಾಗಿರ್ತೈತಲ್ಲ, ಸೊ ಲೇಟ್ ಆಗಿಬಿಡ್ತೈತಿ. ಅದಕ್ಕಾಗಿನ ವ್ಲಾಗ್ ಮಾಡೋಕ್ಕಾಗತ್ತಿಲ್ಲ. ನನಗೂ ಒಂಥರ ಬೇಜಾರು ಅನ್ಸಾದಿತ್ತು ಮತ್ತು ಮಿಸ್ ಮಾಡ್ಕೊಳತ್ತೀನಿ ಅನ್ಸಾದಿತ್ತು. ಯಾಕಂದ್ರೆ ಡೈಲಿ ನಿಮ್ಮ ಜೊತೆ ಕನೆಕ್ಟಿವಿಟಿ ಒಳಗಿದ್ರೆ ನನಗೂ ಒಂಥರ ಏನೋ ಚಲೋ ಅನಿಸುತ್ತೆ. ಒಂಥರ ಹೆಂಗಾಗ್ಬಿಟ್ಟೈತೆ ಅಂದರೆ ಇವಾಗ ವ್ಲಾಗ್ ಮಾಡತ್ತೀನಲ್ಲ, ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಬೆಳೆದೈತಿ, ಕನೆಕ್ಟಿವಿಟಿ ಬೆಳೆದೈತಿ. ವಾಟ್ಸಪ್ನಾಗ ಕಸ್ಟಮರ್ ಆಗಿ ಬರ್ತೀರಿ, ಫ್ರೆಂಡ್ಸ್ ಆಗಿರ್ತೀರಿ. ನನಗಂದ್ರೂ ಭಾಳ ಖುಷಿ ಆಗ್ತೈತಿ. ಎಲ್ಲರೂ ಹೇಳ್ತಾರೆ ನನಗೆ, ಸಿಸ್ಟರ್ ನೀವು ಸ್ಯಾರಿ ಬಿಸ್ನೆಸ್ ಬಗ್ಗೆ ಭಾಳ ಚಲೋ ಹೇಳ್ತೀರಿ. ನಾನು ಇನ್ಸ್ಟಾಗ್ರಾಮ್ನಾಗೂ ರೀಲ್ಸ್ ಎಲ್ಲ ಮಾಡ್ತೀನಲ್ಲ ಫ್ರೆಂಡ್ಸ್. ಇವಾಗ ಭಾಳ ಜನ ಹೆಣ್ಮಕ್ಳು ಹೌಸ್ ವೈಫ್ಸ್ ಸ್ಯಾರಿ ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿರ್ತಾರೆ. ನನ್ನ ಮಗನಿಗೆ ಕೆಮ್ಮತ್ತೈತಿ. ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಫ್ರೆಂಡ್ಸ್. ಅವ್ರಿಗೆ ಗೊತ್ತಿರೋಂಗಿಲ್ಲ ಎಲ್ಲಿ ತೊಗೊಂಡು ಬರಬೇಕು ಸ್ಯಾರಿನ, ಹೆಂಗೆ ಮಾರ್ಜಿನ್ ಎಷ್ಟು ಇಡಬೇಕು, ಎಲ್ಲಿ ಕೊರಿಯರ್ ಮಾಡಬೇಕು, ಯಾವ ಕೊರಿಯರ್ ಆಫೀಸ್ನಾಗ ಕೊಡಬೇಕು, ಅದೇನೂ ಗೊತ್ತಿರೋಂಗಿಲ್ಲ ಅವ್ರಿಗೆ. ಯಾಕಂದರೆ ಹೊಸದಾಗಿರ್ತಾರೆ ಫೀಲ್ಡಿಗೆ. ಕೆಲವೊಬ್ಬರು ಆಫ್ಲೈನ್ ಬಿಸ್ನೆಸ್ ಮಾಡ್ತಿರ್ತಾರೆ, ಮನೆ ಒಳಗನ ಬಿಸ್ನೆಸ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿರೋಂಗಿಲ್ಲ ಹೆಂಗೆ ಕೊರಿಯರ್ ಮಾಡೋದು, ಏನು ಎತ್ತ ಅಂತಂದು. ಸೊ ಅಂಥವ್ರು ನಾನೊಂದು ರೀಲ್ಸ್ ಮಾಡಿದ್ದೆ, ಒಂದು ಹಂಗೆ ವ್ಲಾಗ್ ಟೈಪ್. ನನ್ನ ಬಿಸ್ನೆಸ್ ಮೀಶೋ ಒಳಗೂ ಮಾಡ್ಬೋದು ಅಂತ ನಾನು ಹೇಳಿದ್ನಲ್ಲ, ಅದು ಮೀಶೋ ಬಗ್ಗೆ ಜಗ್ಗ ಜನ ಕೇಳೋದ ನನಗೆ. ಮೀಶೋದೊಳಗೆ ಹೆಂಗೆ ನಾವು ಸೆಲ್ ಮಾಡ್ಬೋದು, ಹೆಂಗೆ ಸಪ್ಲೈಯರ್ ಮಾಡ್ಬೋದು ಅಂದರೆ. ನನಗೆ ಮೀಶೋ ಬಗ್ಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ GST ಇಲ್ಲದೆ ನಾವು ಅದರಲ್ಲಿ ಸೆಲ್ ಮಾಡ್ಬೋದು ಅಂತ ಅಷ್ಟೇ ಗೊತ್ತು ನನಗೆ. ಅದನ್ನು ನಾನು ಒಂದು ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ, ಮಿನಿ ವ್ಲಾಗ್ ಒಳಗೆ. ಸೊ ಆ ವ್ಲಾಗ್ ನಿಯರ್ ಬೈ 1 lakh ವ್ಯೂಸ್ ಆಗೈತದ. ಇಷ್ಟು ಜನಕ್ಕೆ ಇಂಟ್ರೆಸ್ಟೆಡ್ ಇದೆಯಾ ಬಿಸ್ನೆಸ್ ಮಾಡೋಕ್ಕೆ ಮನೆ ಒಳಗೆ ಅಂತಂದು. ಬಟ್ ಬಿಸ್ನೆಸ್ ಅಂದ ತಕ್ಷಣ ಅದು ಈಸಿ ಅಲ್ಲ ಫ್ರೆಂಡ್ಸ್. ಅದು ಕೂಡ ಮೀಶೋದಾಗ ಈಸಿ ಅಲ್ಲವೇ ಅಲ್ಲ. ಯಾಕಂದ್ರೆ ಮೀಶೋ ಅಂದ್ರೆ ಒಂಥರ ಇವಾಗ ಭಾಳಷ್ಟು ಸ್ಕ್ಯಾಮ್ ನಡೆಯಾಗತ್ಬಿಟ್ಟವು ಮೀಶೋದಾಗ. ಹೆಂಗಂತಂದ್ರೆ ಏನು ಮಾಡ್ತಾರಂತಂದ್ರೆ, ನಮ್ಮ ಕಡೆ ಇವಾಗ ನಾವು ಸ್ಮಾಲ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಏನೋ ನಮ್ಮ ಇದಕ್ಕೆ ಹೊಟ್ಟೆಪಾಡು ಅಥವಾ ನಮ್ಮದೇನೋ ನೀಡ್ ಸಂಬಂಧ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ. ಇವಾಗ ಏನು ಮಾಡ್ತಾರಂದ್ರೆ, ಅವರು ತೊಗೊಳೋರು ಏನು ಮಾಡ್ತಾರೆ, ಕಸ್ಟಮರ್ ಫಸ್ಟ್ ಒಂದು ಸ್ಯಾರಿ ಆರ್ಡ್ರ್ ಮಾಡ್ತಾರೆ ನಮ್ಮ ಕಡೆಯಿಂದ. ಆರ್ಡ್ರ್ ಮಾಡಿ ಅವ್ರ ಕಡೆ ಅದೇ ಕಲರ್ ಇರೋ ಅಥವಾ ಸ್ಯಾರಿನ ರಿಟರ್ನ್ ಹಾಕಿ, ನಮ್ಗೆ ಡಿಫ್ರೆಂಟ್ ಪ್ರಾಡಕ್ಟ್ ಬಂದೈತಿ ಅಂತಂದು ಸ್ಯಾರಿನ ರಿಟರ್ನ್ ಮಾಡಿಬಿಡ್ತಾರೆ. ಸೊ ದಟ್ ಅವ್ರಿಗೆ ನಮ್ಮ ಸ್ಯಾರಿ ಹೋಗ್ತೈತಿ, ಅವ್ರ ಸ್ಯಾರಿ ನಮಗೆ ಬರ್ತೈತಿ. ಸೊ ನಮಗಲ್ಲಿ ಲಾಸ್ ನಮಗೆ ಆಗ್ತೈತಿ. ಸೊ ಈ ಎಕ್ಸ್ಪೀರಿಯೆನ್ಸ್ ನಾನು ಭಾಳ ಜನ ಇನ್ಸ್ಟಾಗ್ರಾಮ್ ಒಳಗೆ ಮೀಶೋ ಸೆಲ್ಲರ್ಸ್ ಇರ್ತಾರಲ್ಲ, ಅವ್ರದ್ದು ವಿಡಿಯೋ ನೋಡ್ತಿರ್ತೇನೆ ನಾನು. ಅವಾಗ ಅನ್ಸುತ್ತೆ ನನಗೆ, ಪಾಪ ಎಷ್ಟು ಕಷ್ಟ ಬಿದ್ದು ನಾವು ಒಂದು ಹೋಲ್ಸೇಲರ್ನ ಹುಡ್ಕೋದು ಎಷ್ಟು ಕಷ್ಟ ಅಂತಂದ್ರೆ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಒಳಗೆ ನಾನು ರೀಸೆಲಿಂಗ್ ಮಾಡ್ತಿದ್ದೆ. ಫಸ್ಟ್ ನಾನು ರೀಸೆಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಜ್ಯುವೆಲ್ರೀಸ್ ನಾನು ಫಸ್ಟ್ ರೀಸೆಲಿಂಗ್ ಮಾಡಿದ್ದೆ. ಅದರಿಂದ ಕ್ಲಾತಿಂಗಿಗೆ ಬಂದೆ ನಾನು. ಅವಾಗ ಹೋಲ್ಸೇಲ್ ಅವ್ರನ್ನ ಹುಡ್ಕಕ್ಕೆ ನಾನು ಕಷ್ಟ ಎಷ್ಟು ಪಟ್ಟೇನೆ ಅಂದರೆ ಅದು ನನಗೆ ಮಾತ್ರ ಗೊತ್ತು. ಯಾರು ಹೇಳ್ಕೊಡ್ತಿದ್ದಿಲ್ಲ ಫ್ರೆಂಡ್ಸ್. ಎಷ್ಟು ಜನಕ್ಕೆ ನಾನು ಪ್ಲೀಸ್ ಹೇಳ್ಕೊಡ್ರಿ ಅಂದರೂ ಕೂಡ ನಮ್ಗೆ ದುಡ್ಡು ತೊಗೊಂಡು ವೆಂಡರ್ಸ್ ಇದು ನಂಬರ್ ಕೊಡ್ತಿದ್ರು ನಮ್ಗೆ. ಆ ರೀತಿ ಎಲ್ಲ ಮಾಡಿದ್ದಾರೆ ನಮ್ಗೆ ಅವಾಗೆಲ್ಲ. ಯಾವಾಗಂದ್ರೆ 2021 ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದನ್ನು. ಅವಾಗಿಂದ ನಾನು 1000 ಏನೋ ಪೇ ಮಾಡಿ ವೆಂಡರ್ದು ನಂಬರ್ ತೊಗೊಂಡಿದ್ದೆ ನಾನು. ಹಿಂಗಿರ್ತಿತ್ತು ಅದು. ವೆಂಡರ್ ಅಂದ್ರೆ ಅವರು ಕೂಡ ನಮ್ಗತೆನ ಮನೆ ಒಳಗೆ ಬಿಸ್ನೆಸ್ ಮಾಡೋರು. ಮಾಡ್ಕೊತ ಅವರು ಹ್ಯೂಜ್ ಕ್ವಾಂಟಿಟಿ ಒಳಗೆ ಏನು ಮಾಡ್ತಿದ್ರು, ರೀಸೆಲ್ಲರ್ಸಿದ್ದು ಆರ್ಡರ್ಸ್ ತೊಗೊತಿದ್ರು. ಸೊ ಅಲ್ಲಿ ಕೂಡ ನಾನು ಅರ್ನ್ ಮಾಡೇನು ಬಿಡ್ರಿ, ಇಲ್ಲ ಅಂತಲ್ಲ. ಅವಾಗಲೂ ಕೂಡ ಚೆನ್ನಾಗೇ ಅರ್ನ್ ಮಾಡ್ತಿದ್ದೆ ನಾನು ರೀಸೆಲ್ಲಿಂಗ್ ಮಾಡೋವಾಗ. ಒಂದು ಹೋಲ್ಸೇಲರ್ನ ಹುಡ್ಕೋದು ಅಥವಾ
ಭಾಳ ಅಂದ್ರೆ ಭಾಳ ಕಷ್ಟ ಆಗತ್ತೈತಿ. ಅವಾಗೆಲ್ಲ ಫ್ರೆಂಡ್ಸ್ ಸೋಷಿಯಲ್ ಮೀಡ್ಯಾದಾಗ ಅಷ್ಟು ಬಿಸ್ನೆಸ್ಸಿಂದ ಅಷ್ಟು ಟ್ರೆಂಡ್ ಇರಲಿಲ್ಲ. ಅವಾಗ ಹೋಲ್ಸೇಲವ್ರು ಕೂಡ ನಮ್ಗೆ ಸಿಗ್ತಾ ಇರಲಿಲ್ಲ. ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲರೂ ಬಿಸ್ನೆಸ್ ಮಾಡೋರು ಹುಟ್ಕೊಂಡ್ಮೇಲೆ ಇವ್ರು ಹೋಲ್ಸೇಲವ್ರು ಕೂಡ ನಮ್ಮ ಕಡೆ ತೊಗೋರಿ ಅಂತಂದು ಇವರು ಕೂಡ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಸೊ ದಟ್ ಎಲ್ಲರಿಗೂ ಹೋಲ್ಸೇಲವರು ಸಿಗ್ತಾರೆ ಇವಾಗ ಆಲ್ಮೋಸ್ಟ್ ಆಲ್. ನನಗಂತೂ ಭಾಳ ಜನದ ವಿಡಿಯೋ ಬರ್ತಿರ್ತಾವೆ, ಬಟ್ ನಾನು ಎಲ್ಲದೂ ಕೂಡಿ ಹೋಗಿ ತೊಗೊಳಂಗಿಲ್ಲ. ಯಾಕಂದ್ರೆ ಹೇಳೋಕ್ಕಾಗಂಗಿಲ್ಲ ಯಾವುದು ಫ್ರಾಡ್ ಇರ್ತೈತಿ ಅಂತಂದು. ಯಾಕಂದ್ರೆ ಮೋಸ ಮಾಡೋರೇ ಭಾಳ ಜನ ಆಗ್ಬಿಟ್ಟಾರೆ ಇವಾಗ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ನೀವು ಕೇರ್ಫುಲ್ಲಾಗಿ ಯಾವುದೇ ಹೋಲ್ಸೇಲರ್ ಹತ್ರ ನೀವು ಸ್ಯಾರಿ ತೊಗೊಳ್ಳುವಾಗೂ ಕೂಡ ಫುಲ್ ಕೇರ್ಫುಲ್ಲಿ ಆಗಿನೇ ನೀವು ತೊಗೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಅನುಭವ ಫಸ್ಟ್ ಟೈಮ್ ನಾನು ಸ್ಯಾರೀಸ್ ಬಿಸ್ನೆಸ್, ಇನ್ನೂ ನನ್ನ ಮಗಳ ಪ್ರೆಗ್ನೆಂಟ್ ಇದೆ, ನಾನು ಡೆಲಿವರಿ ಆಗಿತ್ತು ನಂದು. ಅವಾಗ ಸ್ಯಾರೀಸ್ ತರಿಸಿದ್ದೆ, ಸೂರತಿಂದ ತರಿಸಿದ್ದೆ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಅವ್ರು ನನಗೆ ಮೋಸ ಮಾಡಿ ಬೇರೆ ಯಾವುದೋ ಕ್ವಾಲಿಟಿ ಕಳಿಸಿದ್ರು. ಅದು ಒಂದು ಸ್ವಲ್ಪನೂ ಈ ಫೋಟೋದಲ್ಲಿರೋದು ಮತ್ತು ನಾನು ರಿಯಲ್ ಆಗಿ ನೋಡ್ತಿರೋದು ಡಿಫ್ರೆನ್ಸ್ ಭಾಳ ಅಂದ್ರೆ ಭಾಳ ಇತ್ತು. ಅಷ್ಟು ಡಿಫ್ರೆನ್ಸ್ ಇತ್ತು. ಶ್ರೀ ಸುಮ್ನಿರ್ಮಾ, ನನ್ನ ಮಗಳು ಮಾತಾಡೋದು, ಅಷ್ಟು ಡಿಫ್ರೆನ್ಸ್ ಇರ್ತಿತ್ತು. ಯಾಕಂದ್ರೆ ಹಿಂಗೆ ಮೋಸ ಮಾಡಿರ್ತಾರೆ. ಸೊ ದಟ್ ನೀವು ಫಸ್ಟಿಗೆ ಮಾಡುವಾಗ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೇ ತರಿಸ್ರಿ, ಮತ್ತು ಕ್ವಾಲಿಟಿ ಚೆನ್ನಾಗಿರೋದು ನೋಡಿಕೊಂಡು ತರಿಸ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ನೊಳಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ ನಂಗೆ, ಹೋಲ್ಸೇಲ್ ಅವ್ರ ನಂಬರ್ ಕೊಡ್ರಿ, ನಾವು ಅವ್ರ ಕಡೆ ತರಿಸ್ಬೇಕು ಪ್ಲೀಸ್ ಅಂತೇಳಿ. ನನಗೆ ಭಾಳ ಜನ ಕೇಳೋದ್ರಿಂದ ಪ್ಲೀಸ್ ನಮಗೂ ಹೆಲ್ಪ್ ಆಗುತ್ತಾ ಹೇಳ್ರಿ ಅಂದರೆ ಒಂದು 4-5 ಜನಕ್ಕೆ ಅವ್ರ ನಂಬರ್ ಸಹ ನಾನು ಕೊಟ್ಟಿದ್ದೆ. ಮತ್ತು ಎಲ್ಲಿ ತರ್ತೀನಿ ಅಂತ ಕೇಳಿದಾಗ ನಾನು ಬ್ಯಾಂಗ್ಳೂರೊಳಗೆ ತರ್ತೀನಿ ಅಂತಲೂ ಹೇಳಿದ್ದೆ. ಕೆಲವೊಬ್ರು ಹೇಳ್ತಾರೆ ಬ್ಯಾಂಗ್ಳೂರೊಳಗೆ ನಾವು ತರಂಗಿಲ್ಲ, ಮ್ಯಾನುಫ್ಯಾಕ್ಚರಿಂದ ತರಿಸ್ತೀವಿ ಹಂಗೆ ಹಿಂಗೆ ಅಂತಂದು. ನೋಡಿರಿ, ಮ್ಯಾನುಫ್ಯಾಕ್ಚರರ್ಸ್ ಸಿಗೋದು ಕಮ್ಮಿ, ಹಂಗಂತ ಚಿಕ್ಕಪೇಟೆ ಒಳಗೆ ನಮ್ಗೆ ಕ್ವಾಲಿಟಿ ಚಲೋ ಸಿಗಂಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ತರಿಸೋ ಸ್ಯಾರೀಸ್ ಎಲ್ಲ ಕ್ವಾಲಿಟಿ ಮಾತ್ರ ಆಸಮ್ ಆಗದವು. ನಾನು ಕಸ್ಟಮರ್ ರಿವ್ಯೂಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು ನನ್ನ ಕಮ್ಯುನಿಟಿ ಪೋಸ್ಟ್ ಒಳಗೆ ಅಥವಾ ವಾಟ್ಸಪ್ ಒಳಗೆ ನನಗೆ ಯಾರ್ಯಾರು ಕಾಂಟ್ಯಾಕ್ಟ್ನಾಗ ಅದರಿ ಅವರೆಲ್ಲ ನೋಡ್ಬೋದು. ನೀವು ನಾನು ಅಟ್ಯಾಚ್ ಮಾಡಿರ್ತೀನಿ ಅಲ್ಲಿ. ನನ್ನ ಕಡೆ ಯಾರ್ಯಾರು ಸ್ಯಾರಿ ತೊಗೊಂಡಿರ್ತಾರೆ ಅವರೆಲ್ಲ ರಿವ್ಯೂ ಕೊಟ್ಟಿರ್ತಾರೆ. ಸೊ ಹೆಂಗೆ ಹೇಳ್ಬಿಡ್ತಾರೆ ಈಸಿಲಿ ಅಲ್ಲಿ ಕ್ವಾಲಿಟಿ ಚಲೋ ಇರೋಂಗಿಲ್ಲ ಅಂತಂದು. ಹಂಗಿದ್ದಿದ್ರೆ ನಾವು ಬ್ಯಾಂಗ್ಳೂರೊಳಗೆ ಫೇಮಸ್ ಚಿಕ್ಕಪೇಟೆ ಅದು, ಅಲ್ಲಿ ಹೋಲ್ಸೇಲರ್ ತುಂಬ ಜನ ಇದ್ದಾರೆ. ಬರೀ ಸ್ಯಾರೀಸ್ ಇದ್ದಲ್ಲ, ಎವ್ರಿವೇರ್ ಎಲ್ಲ ಪ್ರಾಡಕ್ಟ್ನೂ ಸಿಗ್ತೈತೆ ನಿಮ್ಗೆ ಅಲ್ಲಿ. ಒಂದು ಜುವೆಲ್ರಿಯಿಂದ ಹಿಡ್ಕೊಂಡು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ, ಪ್ರತಿಯೊಂದು ಕಿಚನ್ ಐಟಮ್ಸ್, ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಹೋಲ್ಸೇಲ್ ಒಳಗೆ ಸಿಗುತ್ತೆ ನಿಮ್ಗೆ ಬಿಸ್ನೆಸ್ ಮಾಡೋರಿಗೆ. ಅದಕ್ಕೆ ಹಂಗೆ ಹೇಳ್ಬಿಡ್ತಾರೆ. ಸೊ ಅದನ್ನು ವಿಡಿಯೋ ನೋಡಿದೆ ನಾನು ಒಬ್ಬರದ್ದು, ಅದಕ್ಕೆ ಇದನ್ನು ಮಾತು ಹೇಳಿದೆ. ಹೋಲ್ಸೇಲರ್ ಎಲ್ಲಿಂದ ತರಿಸ್ಬೇಕು, ಹೆಂಗೆ ಮಾರ್ಜಿನ್ ಇಡಬೇಕು ಅಂತ ಯಾರೂ ಹೇಳ್ಕೊಡೋಂಗಿಲ್ಲ ಫ್ರೆಂಡ್ಸ್. ನಿಮ್ಗೆ ನನಗೂ ಹಾಗೆ ಆಗಿತ್ತು. ಯಾರೂ ನಂಗೆ ಹೆಲ್ಪ್ ಮಾಡಿಲ್ಲ ಸ್ಟಾರ್ಟಿಂಗ್ ಒಳಗೆ, ನನಗೆ ಗೊತ್ತಿಲ್ಲದಾಗ. ಅವಾಗಿನ್ನೂ ನಾನು ಬಿಸ್ನೆಸ್ ರೀಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಎಷ್ಟು ಮಾರ್ಜಿನ್ ಇಡಬೇಕು ಏನು ಸರಿಯಾಗಿ ಗೊತ್ತಿರಲಿಲ್ಲ. ಯಾಕಂದರೆ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ನಲ್ಲ, ಅದಕ್ಕೆ ಆಮೇಲೆ ನಾನು ಹೆಂಗೆ ಬಿಸ್ನೆಸ್ ಮಾಡ್ಕೊಂತ ಹೊಂಟೆ, ಅವಾಗ ನನಗೊಂದು ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲಿಂದ ನಾನು ಇವಾಗ ರೀಸೆಂಟಾಗಿ ಒಂದು 3 ತಿಂಗಳಾಯಿತು ನಾನು ಹ್ಯಾಂಡ್ ಸ್ಟಾಕ್ ಸ್ಯಾರೀಸ್ ತರಿಸಿ. ಬಟ್ ನಂದು ಒಂದು ಪೇಜ್ ಇತ್ತು ಫ್ರೆಂಡ್ಸ್, ಅನಿರುದ್ಧ್ ಕ್ಲೋಸೆಟ್ ಅಂತ ಇನ್ಸ್ಟಾಗ್ರಾಮ್ನಾಗ. ಆ ಪೇಜ್ನ ನಾನು ಬೆಳೆಸೋಕ್ಕೆ ಜಗ್ಗ ಕಷ್ಟಪಟ್ಟಿದ್ದೆ. ಬಟ್ ಅದು ಹೊಸ ಮೊಬೈಲ್ ತೊಗೊಂಡ್ಮೇಲೆ ಆ ಪೇಜ್ ನಂದು ಹೋಯಿತು. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಂಗಿಲ್ಲ. ಎಷ್ಟು ರಿಕವರ್ ಮಾಡ್ಕೊಳಕ್ಕೆ ಹೋದರೂ ಅದು ಬರಲೇ ಇಲ್ಲ ಪೇಜ್. ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ. ಇವಾಗ ಹೊಸ ಪೇಜ್ ಕ್ರಿಯೇಟ್ ಮಾಡೀನಿ. ಅದು ಇನ್ನೊಂದು ನಂದು ಪರ್ಸ್ನಲ್ ಅಕೌಂಟ್ ಇತ್ತು, ಅದ್ರೊಳಗೆ ನಾನು ವಿಡಿಯೋಸ್ ಮಾಡ್ತೀನಲ್ಲ, ಅದ್ರೊಳಗೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬರತೈತಿ ಇವಾಗ. ಅಲ್ಲಿ ನಾನು ಆರ್ಡರ್ಸ್ ಬರ್ತಾವೆ ಆ್ಯಂಡ್ ವೀವ್ಸ್ ಎಲ್ಲ ಚಲೋ ತಂದು ಬರತ್ತವು, ನಡೀತೈತಿ, ಹಾಗೇನಿಲ್ಲ. ಮತ್ತು ಯೂಟ್ಯೂಬ್ನಾಗೂ ನೀವು ಎಲ್ಲ ವಿಡಿಯೋ ಸ್ಯಾರೀಸ್ ತೊಗೊತೀರಲ್ಲ, ಅದರಿಂದನೂ ನಂಗೆ ಕೂಡ ಹೆಲ್ಪ್ ಆಗುತ್ತೆ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನನಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಫ್ರೆಂಡ್ಸ್ ನಿಮ್ಗೆ. ಮತ್ತು ಕೆಲವು ಜನ ಹೇಳ್ತೀರಿ ಮಾರ್ಜಿನ್ ಎಷ್ಟು ಇಡಬೇಕು ನಾವು ಸ್ಯಾರಿಗೆ, ನಮ್ಗೆ ಹೇಳ್ರಿ ಅಂತ ಕೇಳ್ತೀರಿ. ನೀವು ಮಾರ್ಜಿನ್ ಎಷ್ಟು ಇಡಬೇಕು ಅಂತಂದ್ರೆ, ಇವಾಗ ಇನ್ ಕೇಸ್ ನಿಮ್ಗೆ ಸ್ಯಾರಿ ಎಷ್ಟಕ್ಕೆ ಸಿಕ್ಕಿರ್ತೈತಿ, ನಾನು ಹಂಗೆ ಎಕ್ಸಾಂಪಲ್ ಹೇಳ್ತೇನೆ. ಜಸ್ಟ್ ಅಷ್ಟಕ್ಕೆ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂದರೆ ಒಂದೊಂದು ಕಡೆ ಕಮ್ಮಿ ಇರ್ತೈತಿ, ಒಂದೊಂದು ಕಡೆ ಜಾಸ್ತಿ ಇರ್ತೈತಿ. ಕ್ವಾಲಿಟಿ ಮೇಲೆ ನಿಮ್ಗೆ ಪ್ರೈಸ್ ಡಿಪೆಂಡ್ ಆಗಿರ್ತೈತಿ. ಸೊ ಇವಾಗ ಇನ್ ಕೇಸ್ ನೀವು ಒಂದು 800 ರೂಪಾಯಿಗೆ ಒಂದು ಸ್ಯಾರಿ ನಿಮ್ಗೆ ಸಿಕ್ಕೈತಿ ಅಂತ ಇಟ್ಕೊಳ್ರಿ, ನೀವು ಅದನ್ನು ಆರಾಮ್ಸೆ ಆಗಿ 1000 ರೂಪೀಸ್ಗೆ ಸೇಲ್ ಮಾಡ್ಬೋದು, ಅಥವಾ 200 ರೂಪಾಯಿ ಲಾಭ ಇಟ್ಕೊಂಡು ಸೇಲ್ ಮಾಡ್ಬೋದು. ಮತ್ತು ನಿಮ್ಗೆ ಶಿಪ್ಪಿಂಗ್ ಚಾರ್ಜ್ ನೀವೇ ಕಟ್ತೀರಿ ಅಂತಂದರೆ ನೀವು ಇನ್ನೊಂದು 50 ಎಕ್ಸ್ಟ್ರಾ ಹಾಕಿ ಹೇಳ್ಬೋದು. ಇಲ್ಲ ನೀವು ಆ ಶಿಪ್ಪಿಂಗ್ ಚಾರ್ಜಸ್ ನಿಮ್ಮ ಕಸ್ಟಮರ್ ಕಡೆನೇ ಕೇಳಿ ಇಸ್ಕೊತೀರಿ ಅಂತಂದರೆ ನೀವು ಜಸ್ಟ್ 1000 ಹೇಳ್ಬೋದು. ಶಿಪ್ಪಿಂಗ್ ಫ್ರೀ ಕೊಡೋ ಹತ್ತೀರಿ ಅಂತಂದರೆ 1050 ಕೊಡ್ಬೋದು. ಸುಮ್ಮನೆ ಹಿಂಗಿರ್ತೈತೆ ನೋಡ್ರಿ, ಅರ್ಥ ಆಯಿತು ಅಂತ ಅಂದ್ಕೊತೀನಿ.
ಆಮೇಲೆ ಸಾರೀಸ್ ಎಲ್ಲಿಂದ ತರಿಸ್ತೀರಿ ಬರ್ರಿ ಇದೇ ಕೇಳತ್ತೀರಿ. ಆ ಸಾರೀಸ್ ಎಲ್ಲಿಂದ ಅಂದರೆ ಬ್ಯಾಂಗ್ಳೂರು ಚಿಕ್ಕಪೇಟೆ. ಮ್ಯಾನುಫ್ಯಾಕ್ಚರರ್ ನಮಗೆಲ್ಲರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನೆಲ್ಲಿ ನಾವು ಹುಡುಕೊಂಡು ಹೋಗಬೇಕು ಫ್ರೆಂಡ್ಸ್ ಅಷ್ಟೇ ಅಂತಂದ್ರೆ ನಾನು ಅಲ್ಲಿಂದನೇ ತರಿಸ್ತೀನಿ. ಆ್ಯಂಡ್ ಮತ್ತು ಇನ್ನೂ ಕೆಲವು ಜನ ಕೇಳ್ತೀರಿ ಬಿಸ್ನೆಸ್ ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದು ಗೊತ್ತಿಲ್ಲ ಅಂತ ಹೇಳ್ತೀರಿ. ಸ್ಟಾರ್ಟಿಂಗ್ ನೀವು ಇನ್ವೆಸ್ಟ್ಮೆಂಟ್ ನೀವು ಒಂದು 5,000 ಅಥವಾ 10,000 ಅಥವಾ 10,000ಇಂದ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಸ್ಮಾಲಾಗಿ ಇವಾಗ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಅಂದರೆ ನಂಗೆ ಹೊಟ್ಟೆ ಕಿಚ್ಚು ಅಲ್ಲ ಅಥವಾ ಹೊಟ್ಟೆ ಉರಿ ಅಲ್ಲ, ಎಲ್ಲರೂ ಕೂಡ ದುಡಿಬೇಕು, ಎಲ್ಲರೂ ಕೂಡ ಅರ್ನ್ ಮಾಡಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅವ್ರವ್ರ ಕಸ್ಟಮರ್ಸ್ ಅವ್ರವ್ರಿಗೆ, ನಮ್ಮ ಕಸ್ಟಮರ್ಸ್ ನಮ್ಗೆ ಏನಂದ್ರೆ ಈಗ ಎಲ್ಲರೂ ಕೂಡ ಸಾರಿ ಬಿಸ್ನೆಸ್ ಮಾಡತ್ತಾರ. ನೀವು ಸಾರಿ ಬಿಸ್ನೆಸ್ ಮಾಡಿಬಿಟ್ರೆ ಅದು ಎಲ್ಲರೂ ಯಾರ ಕಡೆ ಅಂತ ತೊಗೋಬೇಕು ಸಾರೀಸ್, ಹಿಂಗಾಗ್ಬಿಡ್ತೈತಿ. ನೀವು ಜ್ಯುವೆಲ್ರಿ ಬಿಸ್ನೆಸ್ ಮಾಡಿರಿ ಅಥವಾ ಹೋಮ್ ಕಿಚನಿಂದ ಏನಾದರೂ ಬೇರೆ ಇವಾಗ ಫ್ಯಾಷನ್ ಐಟಮ್ಸ್ ಅಥವಾ ಏನಾದರೂ ಬೇರೆ ಭಾಳ ಸಿಗ್ತಾವೆ ನಿಮ್ಗೆ, ಅವೆಲ್ಲ ನೀವು ಮಾಡ್ಬೋದು. ಜ್ಯುವೆಲ್ರಿ ಮಾಡ್ಬೋದು ಅಥವಾ ಆಕ್ಸೆಸರೀಸ್ ಮಾಡ್ಬೋದು. ಸೊ ಭಾಳಷ್ಟು ಆಪ್ಷನ್ಸ್ ಅದಾವೆ, ಅವನ್ನ ಮಾಡ್ಕೊಡ್ರಿ. ಸಾರಿ ಬಿಸ್ನೆಸ್ ಇವಾಗ ಎಲ್ಲರೂ ಮಾಡಾಕ್ಬಿಟ್ರೆ, ಅದ್ರಾಗಂತೂ ಸೆಲೆಬ್ರಿಟೀಸ್ ಅಂದರೆ ಕ್ರಿಯೇಟರ್ಸ್ ಅಥವಾ ಇನ್ಫ್ಲೂಯೆನ್ಸರ್ ಏನು ಅದಾರ ನೋಡಿರಿ, ಅವ್ರೂ ಕೂಡ ಮಾಡಾದಾರ. ಅವರು ಫೇಮಸ್ ಅದಾರ, ಎಲ್ಲರೂ ಅವ್ರ ಕಡೆ ತೊಗೊತಾರೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರಿಗೆ ಸ್ವಲ್ಪ ಕಷ್ಟನೇ ಅನ್ನಿಸ್ತೈತಿ. ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿಮ್ಗೆ ಮಾರ್ಜಿನ್ ಎಷ್ಟು ಇಡಬೇಕು, ಎಲ್ಲಿಂದ ತರಿಸ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗೈತಿ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ಶಿಪ್ಪಿಂಗ್ ಹೆಂಗೆ ಮಾಡಬೇಕು ಅಂತ ಕೇಳ್ತೀರಿ. ಶಿಪ್ಪಿಂಗ್ ಹೆಂಗೆ ಮಾಡಬೇಕು ಅಂದರೆ ಕೊರಿಯರ್ ಮುಖಾಂತರ ಮಾಡಬೇಕು ಅಥವಾ ಪೋಸ್ಟ್ ಆಫೀಸ್ ಮುಖಾಂತರ ಮಾಡಬೇಕು. ಇವಾಗ ಕೊರಿಯರ್ DTDC ಕೊರಿಯರ್ ಮಾಡ್ಬೋದು. DTDC ಕೊರಿಯರ್ ಎಷ್ಟು ತೊಗೊತಾರೆ ಅಂತ ಕೆಲವು ಜನ ಕೇಳ್ತೀರಿ. ಇವಾಗ 1 kgಗೆ ನಿಮ್ಗೆ ಮಿನಿಮಮ್ 80 ರೂಪೀಸ್ ಚಾರ್ಜ್ ಮಾಡ್ತಾರೆ ಅವರು. ಅಂದರೆ 1 kg ಇತ್ತಂದ್ರೆ ನಿಮ್ಮ ಪಾರ್ಸಲ್ 1 kg ಇತ್ತಂದ್ರೆ 80 ರೂಪೀಸ್ ತೊಗೊತಾರೆ. ಪ್ರೊಫೆಷ್ನಲ್ ಕೊರಿಯರ್ದವರು ಸ್ವಲ್ಪ ಕಮ್ಮಿನೇ ತೊಗೊತಾರೆ, 60 ರೂಪಾಯಿ 70 ರೂಪಾಯಿ ತೊಗೊತಾರೆ. ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಕಮ್ಮಿ ಮಾಡ್ಕೊತಾರೆ. ಪೋಸ್ಟ್ ಆಫೀಸ್ನಾಗ ಮಾಡೋಕ್ಕೆ ಹೋದರೆ ನೀವು 1 kgಗೆ 50 ರೂಪೀಸ್ ತೊಗೊತಾರೆ ಅಂತ ನನಗೆ ಅನ್ನಿಸ್ತೈತಿ. ಬಟ್ ಪೋಸ್ಟ್ ಆಫೀಸಿಂದ ಸ್ವಲ್ಪ ರಗಳೆ ಜಾಸ್ತಿ ಐತಿ. ನಾನು ಪೋಸ್ಟ್ ಆಫೀಸಲ್ಲಿ ಒಂದು ಸತಿನೂ ಹೋಗಿ ನಾನು ಕೊರಿಯರ್ ಮಾಡಿಲ್ಲ ಫ್ರೆಂಡ್ಸ್. ಜಸ್ಟ್ ನಾನು ಏನು ಪ್ರೊಫೆಷ್ನಲ್ ಕೊರಿಯರ್ ಜಾಸ್ತಿ ಯೂಸ್ ಮಾಡ್ತೀನಿ ಮತ್ತು DTDC ಜಾಸ್ತಿನ ನಾನು ಉಪಯೋಗಿಸ್ತೀನಿ. ಇವಾಗ ನಿಮ್ಗೆ ಇದನ್ನು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮತ್ತು ಇನ್ನೊಬ್ರು ಕೇಳಿದ್ರೆ ಕೊರಿಯರ್ದವರು ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಅಥವಾ ನಾವೇ ಹೋಗಿ ಕೊಡಬೇಕಾ ಅಂತ ಕೇಳ್ತೀರಿ. ಆ್ಯಕ್ಚುಲಿ ಮನೆಗೆ ಬಂದವ್ರು ತೊಗೊಂಡು ಹೋಗಂಗಿಲ್ಲ. ನೀವು ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಮಾತಾಡಿಕೊಂಡು ಬರ್ರಿ, ಆಮೇಲೆ ಮನೆಗೆ ಬಂದು ತೊಗೊಂಡೋಗ್ರಿ. ನಾವು ಇಲ್ಲಿ ನಿಮ್ಮ ಕಡೆನೇ ಕೊಡ್ತೀವಿ, ಭಾಳ ಪಾರ್ಸಲ್ಸ್ ಇರ್ತಾವೆ ಅಂತ ಹೇಳಿದರೆ ಅವ್ರಿಗೆ ಬಿಸ್ನೆಸ್ ಬೇಕು ಅನ್ನೋದಾಗಿದ್ದರೆ ಅವ್ರ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಸೊ ಇದೊಂದು ಡೌಟ್ ಕ್ಲಿಯರ್ ಆಯ್ತು ಅಂದ್ಕೊತೀನಿ. ಸೊ ಯಾರೂ ಹೇಳೋಂಗಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನಾನು ರೀಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರು ಹೆಲ್ಪ್ ಮಾಡಿಲ್ಲ. ಎಲ್ಲರೂ ಕೂಡ ಬರೀ ಒಂಥರ ಎಲ್ಲಿ ಇಕ್ಕಿಗೆ ಅರ್ನ್ ಮಾಡ್ಕೊಂಬಿಡ್ತಾಳೋ ಅಂತಂದೆ. ಅದು ಹೆಂಗೆ ಆಗ್ತೈತೆ ರೀ, ಒಂದೇ ಕ್ಷಣ ಈಗ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ, ಈಗ ಯಾವುದೋ ಕಡೆ ನಾವು ಸಜೆಷನ್ ತೊಗೊಂಡು ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಆರ್ಡರ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ನೋಡ್ರಿ ಇವಾಗ 1 ಮಂತ್ ನಾನು ತರಿಸಿ ಮನೇಲಿ ಇಟ್ಕೊಂಡು ಕೂತಿದ್ದೆ, ಯಾರು ತೊಗೊಂಡಿದ್ದಿಲ್ಲ. ಆಮೇಲೆ ಆರ್ಡರ್ಸ್ ಬರಾಕತ್ವ, ಆಮೇಲೆ ಸೇಲ್ ಆಗಾಕತ್ವ. ಅವ್ರ ಕಸ್ಟಮರ್ಸ್ ಅವ್ರಿಗಿರ್ತಾರೆ, ನಮ್ಮ ಕಸ್ಟಮರ್ಸ್ ನಮಗಿರ್ತಾರೆ. ಅವ್ರ ತಲೆಗೆ ಯಾಕೆ ಹಂಗೆ ಬರ್ತೈತಿ ಗೊತ್ತಿಲ್ಲ. ಹೇಳಿದ ತಕ್ಷಣ ಏನೋ ಇವ್ರ ಬಿಸ್ನೆಸ್ಸಲ್ಲಿ ಗ್ರೋ ಮಾಡ್ಕೊಂಬಿಡ್ತಾರೆ ಅಂತಂದು ಲಕ್ಷಾನ್ಗಟ್ಲೆ ದುಡ್ಕೊಂಬಿಡ್ತಾರೆ ಅಂತ ಅಂದ್ಕೊಂಬಿಡ್ತಾರೆ. ಅದ್ರೊಳಗೆ ಅಷ್ಟು ಪ್ರಾಫಿಟ್ ಇರೋಂಗಿಲ್ಲ. ಒಂದು 100-200 ಇಷ್ಟು ಪ್ರಾಫಿಟ್ ಇರ್ತೈತಿ. ಅಷ್ಟರೊಳಗೆ ನಾವು ನಡೆಸ್ಕೊಂಡು ಹೋಗ್ತಿರ್ತೇವೆ. ಅದು ಯಾಕೆ ಹಂಗೆ ಅವ್ರದ್ದು ಮೈಂಡ್ಸೆಟ್ ಅಂತಾರೋ ಅದು ಗೊತ್ತಿಲ್ಲ. ಯಾರೂ ಹೇಳೋಂಗಿಲ್ಲ, ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನೀವು ನನಗೆ ಎಲ್ಲಿಂದ ತರಿಸ್ತೀನಿ ಅಂತ ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ. ಯಾರು ಹೇಳೋಂಗಿಲ್ಲ. ಸೊ ನಾನು ಹೇಳೇನಲ್ಲ, ನೀವು ಒಂದು ಸತಿ ಬ್ಯಾಂಗ್ಳೂರು ಕಡೆ ಎಲ್ಲ ಹೋಗ್ರಿ, ಅಲ್ಲಿ ಚಿಕ್ಕಪೇಟೆಗೆ ಹೋಗ್ರಿ, ಅಲ್ಲಿ ಸುಮಾರು ಶಾಪ್ ಸಿಗ್ತಾವೆ ನಿಮ್ಗೆ. ಎಲ್ಲ ಶಾಪ್ಗೂ ಹೋಗಿ ವಿಸಿಟ್ ಮಾಡಿರಿ. ನಿಮ್ಗೆ ಎಲ್ಲಿ ರೀಸನೇಬಲ್ ಅನ್ನಿಸ್ತೈತಿ, ಎಲ್ಲಿ ನಿಮ್ಗೆ ಪ್ರೈಸ್ ಕಮ್ಮಿ ಅನ್ನಿಸ್ತೈತಿ, ಕ್ವಾಲಿಟಿನೂ ಚಲೋ ಇರಬೇಕು, ಅಲ್ಲಿ ಹೋಗಿ ನೀವು ತೊಗೊಂಡು ಬಂದು ಒಂದು ಮಿನಿಮಲ್ ಅಮೌಂಟ್ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡಿರಿ. ಸ್ಟಾರ್ಟಿಂಗೆಲ್ಲ ಮಾರ್ಜಿನ್ ಕಮ್ಮಿನೇ ಇಟ್ಕೊಳ್ರಿ. ಆಮೇಲೆ ನೀವು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಹೆಂಗೆ ಹಾಕಿಸ್ತೀರಿ ಹಂಗೆ ಮಾರ್ಜಿನ್ ಕೂಡ ಹೋಗ್ತೈತಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಬಿಸ್ನೆಸ್ ಬಗ್ಗೆ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿರಿ, ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾನು ತಿಳಿಸ್ತೀನಿ. ಮತ್ತು ಇತ್ತೀಚೆಗೆ ವ್ಯೂಸ್ ಸ್ವಲ್ಪ ಕಮ್ಮಿನೇ ಆಗತ್ತವು, ಯಾಕಂದರೆ ವಿಡಿಯೋನ ಮಾಡತ್ತಿಲ್ಲ ನಾನು ಜಾಸ್ತಿ. ಸಾರಿ ಫಾರ್ ದ್ಯಾಟ್. ಯಾಕಂದ್ರೆ ಮನೇಲಿ ಹಬ್ಬ ನನಗೆ ಹುಷಾರಿರಲಿಲ್ಲ, ಅದೆಲ್ಲ ಮಿಕ್ಸ್ ಆಗಿ ಒಂಥರ ಇದಾಗ್ಬಿಟ್ಟಿತ್ತು. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ 2 ದಿನಕ್ಕೆ ಒಂದಾದರೂ ವಿಡಿಯೋ ಹಾಕ್ತೀನಿ.
ಮತ್ತು ನಾನು ನಮ್ಮ ಮಮ್ಮಿ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಇವಾಗ ಹಬ್ಬ ಮುಗಿಸ್ಕೊಂಡು 2ನೇ ತಾರೀಕಿಗೆ ಹಬ್ಬ ಮುಗಿಸ್ಕೊಂಡು ನಮ್ಮ ಮಮ್ಮಿ ಮನೆಗೆ ಹೋಗಬೇಕು. ಯಾಕಂದ್ರೆ ನನ್ನ ಮಗಂದು ಸ್ಕೂಲ್ ಆಲ್ರೆಡಿ ರಜೆ ಕೊಟ್ಟೈತಿ, ಮೊನ್ನೆನೇ ಕೊಟ್ಟೈತಿ. ಹೋಗ್ಬೇಕು ಅಂದ್ಕೊಂಡೆ, ಬಟ್ ಹಬ್ಬ ಮುಗಿಸ್ಕೊಂಡು ಹೋಗು ಅಂತ ನಮ್ಮ ಅತ್ತೆ ಅಂದ್ರೆ. ಅದಕ್ಕೆ ಹಬ್ಬ ಎಲ್ಲ ಮುಗಿದ ಮೇಲೆ ನಮ್ಮ ಮಮ್ಮಿ ಮನೆಗೆ ಹೋಗಬೇಕು. ಒಂದು ಸ್ವಲ್ಪ ದಿವಸ ಇದ್ದರೆ ಅಲ್ಲಿಂದ ವಾಪಸ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಮತ್ತೆ ಬರಬೇಕು. ವ್ಲಾಗ್ಸ್ನ ಮಾಡ್ತೀನಿ ನಮ್ಮ ಮಮ್ಮಿ ಮನೆಗೆ ಹೋದಾಗ, ಅವಾಗೆಲ್ಲ ವ್ಲಾಗ್ಸ್ ಮಾಡ್ತೀನಿ. ಮಮ್ಮಿ ಮನೆ ನೋಡೋರಂತೆ ಹೆಂಗೈತಿ ಏನು ಅಂತ. ಹೋಮ್ ಟೂರ್ ಮಾಡಿ ನಮ್ಮ ಮಮ್ಮಿ ಮನೆಯವ್ರದ್ದು, ಆದರೂ ಕೂಡ ಇನ್ನೊಂದು ಸತಿ ಬ್ಲಾಗ್ನ ನಾನು ಮಾಡ್ತೀನಿ. ಅಲ್ಲಿ ಹೋದಾಗ ಡೈಲಿ ವಿಡಿಯೋಸ್ ಹಾಕ್ತಿರ್ತೀನಿ. ಮತ್ತು ಎಲ್ಲ ನಿಮ್ಗೆ ಅರ್ಥ ಆಗೈತಿ ಅಂತ ಅಂದ್ಕೊತೀನಿ. ಏನಾದರೂ ಮಿಸ್ ಆಗಿ ನಾನು ಹೇಳಿದ್ರೆ ಅಥವಾ ಏನಾದರೂ ಹೇಳೋದು ಮಿಸ್ ಮಾಡಿದ್ರೆ ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದನ್ನು ಮತ್ತು ಕಾಮೆಂಟ್ಸ್ ಒಳಗಾದರೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಂತೆ. ನಿಮ್ಗೆ ನಿಮ್ಮ ಕ್ವೆಶನ್ಸ್ಗೆ ಎಲ್ಲ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಡೌಟ್ ಎಲ್ಲ ಕ್ಲಿಯರ್ ಆಗೈತಿ ಅನ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.